ಸ್ನೇಹಿತರೆ, ನಮ್ಮ ಕನಕಪುರದಿಂದ ಅಷ್ಟವಿನಾಯಕ ಯಾತ್ರೆ ಪ್ಲಸ್ ಶಿರಡಿ. ಸೊ ಅಷ್ಟವಿನಾಯಕ ಅಂತ ಹೇಳಿದ್ರೆ ಪೂನಾ ಸುತ್ತ, ಮಹಾರಾಷ್ಟ್ರದ ಪೂನಾ ಸುತ್ತ ಸುಮಾರು 8 ಸ್ವಯಂಭೂ ಅಂದರೆ ಉದ್ಭವ ಗಣೇಶಗಳಿದೆ. ಒಂದೊಂದಕ್ಕೆ ಒಂದೊಂದು ಕಥೆ ಇದೆ, ಅತ್ಯಂತ ಶಕ್ತಿಯುತ. ಆ ಕಡೆ ಎಲ್ಲ ತುಂಬ ಜನ ನಂಬ್ತಾರೆ ಇದನ್ನ. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಒಂದು ಪ್ರಯತ್ನ. ಈ ಹಿಂದಿನ ಸಂಚಿಕೆಯಲ್ಲಿ ಪಾಲಿಯ ಬಲ್ಲಾಳೇಶ್ವರನ ದರ್ಶನ ಮಾಡಿಸಿ ಅದರ ಬಗ್ಗೆ ಕಥೆಯನ್ನು ತಿಳಿಸಿದ್ದೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಮಹಾಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ವರದ ವಿನಾಯಕ ಅಂತ ಹೇಳಿ. ವರದ ವಿನಾಯಕ ಅಂತ ಏನಕ್ಕೆ ಹೆಸರು ಬಂತು, ಹೇಗೆ ಬಂದು ಅಲ್ಲಿ ಗಣೇಶ ನೆಲೆಸಿದ್ದು ಅಂತ ಹೇಳಿ ಅದಕ್ಕೊಂದು ಕಥೆ ಇದೆ. ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ಹಾಗೆ ಇದು ನಮ್ಮ ಕನಕಪುರದಿಂದ ಶಿರಡಿ ಮತ್ತೆ ಅಷ್ಟವಿನಾಯಕ ಯಾತ್ರೆ ಏನಿದೆ, ಈ ಸಂಚಿಕೆಗಳಿದ್ದು. ಹಿಂದಿನ ಸಂಚಿಕೆಗಳಲ್ಲಿ ಶಿವಾಜಿ ಮಹಾರಾಜರಿಗೆ ಸಂಬಂಧಪಟ್ಟಿದಂಥ ಒಂದು 3 ಕೋಟೆಗಳನ್ನು ತೋರಿಸಿದ್ದೀನಿ. ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನ, ಹಾಗೆ ಮೊದಲನೇ ಅಷ್ಟವಿನಾಯಕ ತೋರಿಸಿದ್ದೀನಿ ಪಾಲಿದು. ಇದು 2ನೇ ಅಷ್ಟವಿನಾಯಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನನ್ನ ಈ ಪ್ರಯಾಣವನ್ನು ಮುಂದುವರಿಸ್ತೀನಿ. ನಿಮಗೆ ಈ 2ನೇ ಅಷ್ಟವಿನಾಯಕ ಅಂತ ಹೇಳಿದ್ರೆ ಮಹಾಡ್ ಅಂತ ಹೇಳಿ, ಮಹಾಡ್ನ ವರದ ವಿನಾಯಕ. ಆ್ಯಕ್ಚುಲಿ ಶಾಸ್ತ್ರಗಳ ಪ್ರಕಾರ ಹೋದರೆ ಅಷ್ಟವಿನಾಯಕನ ಫಸ್ಟ್ ಈ ಗಣೇಶನ್ ನೋಡಬೇಕು, ಈ ಗಣೇಶನ್ ನೋಡಬೇಕು ಅಂತಿದೆ. ಆದರೆ ನನ್ನ ರೂಟ್ ಹೇಗಿದೆ ಆ ರೀತಿ ಅನುಕೂಲವಾಗಿ ನಾನು ಓಡಾಡಿದ್ದೀನಿ. ಸೊ ಹಾಗಾಗಿ ಇದು 2ನೇ ಅಷ್ಟವಿನಾಯಕ ಅಂತ ಹೇಳ್ಬೋದು. ಸೊ ಬನ್ನಿ, ನಮ್ಮ ಈ ಯಾತ್ರೆನ ಮುಂದುವರ್ಸೋಣ. ಮಹಾರಾಷ್ಟ್ರದ ಮಹಾಡ್ನ ವರದ ವಿನಾಯಕದ ಬಗ್ಗೆ ನಿಮಗೊಂದು ಕತೆ. ಸೊ ಇಲ್ಲಿ ಪಾಲಿ ಮತ್ತು ಮಹಾಡ್ ಅಂತ ಹೇಳಿ ಹತ್ತತ್ರನೇ ಇರೋದು, ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2 ಸ್ವಯಂಭೂ ಗಣೇಶಗಳಿರುವಂಥದ್ದು. ಅಷ್ಟವಿನಾಯಕ ಅಂತ ಹೇಳಿದ್ರೆ ಸ್ವಯಂಭೂ. ಫಸ್ಟು ಅಂತೂ ಇಂತೂ 2ನೇ ಅಷ್ಟವಿನಾಯಕ ದರ್ಶನ ಇವತ್ತು. ವರದ ವಿನಾಯಕ ಮಂದಿರ್. In 200 meters, your destination will be on the left. ಗಣಪತಿ ಮಂದಿರ್ ಇದೆ ಇಲ್ಲಿ. ದೇವಸ್ಥಾನದ ಮುಂದೆ ಪಾರ್ಕಿಂಗು, ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸು. ಆ್ಯಕ್ಚುಲಿ ಇಲ್ಲಿ ಏನು ಅಂತಂದರೆ ಇನ್ನೂ ಒಂದು 400 ಮೀಟ್ರ್ ತೋರಿಸ್ತಾ ಇತ್ತಲ್ಲ, ಅಲ್ಲೇ ಯಾರೋ ವಿಷಲ್ ಹಾಕಿದ್ಲು ಪಾರ್ಕಿಂಗ್ ಅಂತ. ನಾವೇನೋ ಸೇವೆ ಮಾಡ್ತಾ ಇರಬೇಕು ಅಂತಂದರೆ ಪಾರ್ಕಿಂಗ್ ಅವ್ರ ಜಮೀನು ಇರುತ್ತಲ್ಲ, ಅಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ದುಡ್ಡುಗಳು ಚಾರ್ಜ್ ಮಾಡೋಕೆ ಅಲ್ಲಿಂದ ನಡ್ಕೊಂಬರ್ಬೇಕಿತ್ತು. ಇದು ಮಹಡ್. ಆ್ಯಕ್ಚುಲಿ ಮಹಾಡ್ ಅಂತ ಇನ್ನೊಂದು ಸಿಗತ್ತೆ ನಮ್ಗೆ. ಆ್ಯಕ್ಚುಲಿ ಅದೇ ಫಸ್ಟ್ ಸಿಕ್ಕೋಗುತ್ತೆ ಅಂದ್ಕೊಂಡಿದ್ದೀನಿ. ಇದ್ವಲ್ಲ ಪ್ರತಾಪ್ಗಢ ಮತ್ತು ರಾಯಗಢ ಮಧ್ಯದಲ್ಲಿ. ಆ ಪ್ರತಾಪ್ಗಢ ಆದಮೇಲೆ ಫಸ್ಟ್ ಮಹಾಡ್ ಅಂತ ಸಿಗುತ್ತೆ, ಅದು ಅದೇ ಮಹಾಡ್ ಅಂದ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಇದು ಬೇರೆ. ಈ ಗಣೇಶನ ಹೆಸರು ಬಂದು ಈಗಲ್ಲಿ ಒಂದು 200 ಮೀಟ್ರ್ ನಡ್ಕೊಂಡು ಬರಬೇಕಾಗತ್ತೆ. ವರದ ವಿನಾಯಕ. ಈ ಗಣೇಶನ ಇದು ಕೂಡ ಸ್ವಯಂಭೂನೇ. ಆ್ಯಕ್ಚುಲಿ ಇದಕ್ಕೊಂದು ಕತೆ ಇದೆ, ಹೇಳ್ತೀನಿ. ಇದೆ ದೇವಸ್ಥಾನದ ಹತ್ರ ಸುತ್ತಮುತ್ತ ಎಲ್ಲಿದೆ ಅವಕಾಶ ಏನಾದರೂ ಅಲ್ಲಿ ಕತೆ ಹೇಳಲಿಕ್ಕೆ ಹೇಳ್ತೀನಿ. ಗಜಾನನ 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 ಗಣರಾಯ. 2ನೇ ಅಷ್ಟವಿನಾಯಕ ನಮ್ಮ ಈ ಯಾತ್ರೆನಲ್ಲಿ. ಜನ ಜಾಸ್ತಿ ಇರೋಂಗವ್ರ ಕಣೆ. ಲೈನು ನೋಡಿಲ್ಲಿ, ಶ್ರೀ ವರದ ವಿನಾಯಕ ಅಷ್ಟವಿನಾಯಕ ಕ್ಷೇತ್ರ ಮಹಾಡ್. ಜನ ಜೋರಾಗವ್ರೆ. ಶ್ರೀ ಗಣಪತಿ ಪ್ರವೇಶ್ ದ್ವಾರ ಅಲ್ಲಿದೆ ನೋಡಿ ಒಳಗಡೆ. ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ. ಸೊ ಅಲ್ಲಿಗೆ 2 ಅಷ್ಟವಿನಾಯಕ ದರ್ಶನ ಆಯ್ತು ಇವತ್ತು. ಪಾಲಿ ಒಂದು, ಮಹಾಡ್ ಒಂದು, 2 ಸ್ವಯಂಭೂ ಗಣಪತಿಗಳು. ಈಗ ನಮ್ಮ ಪ್ರಯಾಣ ಭೀಮಾಶಂಕರಕ್ಕೆ, ಜ್ಯೋತಿರ್ಲಿಂಗ. ತುಂಬ ಸಾರಿ ಮಿಸ್ ಮಾಡ್ತಾ ಇದ್ದೆ. ಸೊ ಈ ಸಾರಿ ಭೀಮಾಶಂಕರಕ್ಕೆ ಹೋಗೋಣ ಬನ್ನಿ.
ಕ್ರೌಡ್ ನೋಡಿ, ಕ್ರೌಡು, ಭಾನುವಾರದ ಕ್ರೌಡು. ಲೈನು 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 ಇದೆ, ಲೈನು ಇಲ್ಲಿಂದನೇ ಶುರು. ಇದು ಎಕ್ಸಿಟ್. ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, LCD ಸ್ಕ್ರೀನಲ್ಲಿ ಹಾಕಿದ್ದಾರೆ ಇಲ್ಲಿ ಲೈವ್. ಭಗವಂತನ ದರ್ಶನ. ಆ ಕಡೆ ಕಲ್ಯಾಣಿ, ಮತ್ತು ಇಲ್ಲಿ ಒಂದು ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ಇವತ್ತು ಭಾನುವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ಕ್ರೌಡು. 1 ಅವರ್ ಆಯ್ತಾನೆ ಎಲ್ಲ ಪೂರ್ತಿ? 1 ಅವರ್ ಆಯಿತು, 3/4 ಗಂಟೆಯಿಂದ 1 ಅವರ್ ಆಯಿತು. ಇದ್ರದ್ದು ಕತೆ ಅಂತ ಹೇಳಿದ್ರೆ, ಇಂದ್ರನ ಮಗನಿಗೋಸ್ಕರ ಬಂದಂಥ ಗಣಪತಿ ಇದು. ಅದಕ್ಕೆ ವರದ ವಿನಾಯಕ. ಇಂದ್ರನ ಮಗನಿಗೊಂದು ಶಾಪ ಇರತ್ತೆ ಅವನ ತಾಯಿಯಿಂದಾನೆ, ಅಂದರೆ ಅವನಿಗೆ ಹುಟ್ಟೋ ಮಗ ರಾಕ್ಷಸ ಆಗ್ತಾನೆ ಅಂತ ಹೇಳಿ. ಕೊನೆಗೆ ಅವನು ಇಂದ್ರನ ಮಗನಿಗೆ ಬೇಜಾರಾಗಿ ಬಂದು ಈ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿದಾಗ ಗಣೇಶನ ಕುರಿತು ಗಣೇಶ ಪ್ರತ್ಯಕ್ಷ ಆಗುವಂಥದ್ದು. ಗಣೇಶ ಪ್ರತ್ಯಕ್ಷ ಆಗಿ ಅವಾಗ ಒಂದು ವರ ಕೊಡುವಂಥದ್ದು. ಏನು ವರ ಅಂತ ಹೇಳಿದ್ರೆ, ನಿನ್ನ ಮಗನಿಗೆ ಈಶ್ವರನಿಂದನೇ ಮೋಕ್ಷ ಅಂತೇಳಿ. ಸೊ ಹಾಗಾಗಿ ವರದ ವಿನಾಯಕ ಕೊನೆಗೆ ಇಲ್ಲೇ ಉಳ್ಕೊಬೇಕು ಅಂತ ಅವ್ನು ಕೇಳ್ಕೊಂಡಾಗ ಇಲ್ಲೇ ಉಳ್ಕೊಳ್ಳೋ ಅಂಥದ್ದು. ನೋಡಿ ಮೇಲೆ ಪೂರ್ತಿ ಅಷ್ಟವಿನಾಯಕ, ಅದು ಎಲ್ಲ ವಿನಾಯಕ ಅದು ಇದು ಮಾಡಿದ್ದಾರೆ. ಇದೊಂದು ಕಲ್ಯಾಣಿ ಥರ ಕತ್ಲೆ, ಏನೂ ಕಾಣಿಸೋಲ್ಲ. ಇಂದ್ರನ ಮಗ ಕೊನೆ ಕೇಳ್ತಾನೆ, ಗ್ರೀತ್ ಸಮದ ಅಂತ ಅವನ ಹೆಸರು, ನನಗೆ ಈ ವರ ಕೊಟ್ಟಂಗೆ ಎಲ್ಲರಿಗೂ ಕಾಪಾಡು ತಂದೆ ಅಂತ ಹೇಳಿದಾಗ ಕೊನೆಗೆ ಎಲ್ಲ ಊರಿನ ಜನ ಎಲ್ಲ ಬಂದು ಪೂಜೆ ಮಾಡ್ಲಿಕ್ಕೆ ಶುರು ಆಗ್ತಾರೆ. ಅಂದರೆ ಸ್ವಯಂಭು ವರದ ವಿನಾಯಕ ಅಂತ ಹೇಳಿ. ಇದು ಬಂದು ಮಹಾಡ್ ಅಂತ ಜಾಗದ ಹೆಸರು. ನೋಡಿ ಇಲ್ಲಿ ಅಷ್ಟು ವಿನಾಯಕ ಅದು ಬೋರ್ಡ್ ಮಾಡಿ ಇಟ್ಟಿದ್ದಾರೆ. ಇಲ್ಲೊಂದು ದತ್ತಾತ್ರೇಯ ಮಂದಿರ, ದತ್ತ ಮಂದಿರ, ಭಕ್ತಿ ನಿವಾಸ್. ಅಚ್ಯುತಂ ಕೇಶವಂ ರಾಮನಾರಾಯಣ. ಭಗವಂತ ಪಾಡುತ್ತ ಶನಿರಾಜ ಭಗವಂತ ಧರ್ಮರಾಧ. ಅದು ರಾಹು ಅಲ್ಲ, ಕೇತು. ಅದು ಇದು ಕೇತು, ಶನಿ ಮಹಾತ್ಮ, ರಾಹು ಇಲ್ಲಿ ಗುರುಗಳು.